ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಚಳಿಗಾಲದ ಅಧಿವೇಶನ ಎರಡನೇ ದಿನ ಇವತ್ತು. ಅಧಿವೇಶನದ ಜೊತೆಗೆ ಪ್ರತಿಭಟನೆಯ ಬಿಸಿ ಕೂಡ ಇವತ್ತು ಸರ್ಕಾರಕ್ಕೆ ತಟ್ಟುತ್ತೆ. ಅದಕ್ಕೋಸ್ಕರ ರೈತರು ಮತ್ತು ಬಿಜೆಪಿ ಎಲ್ಲ ಸಜ್ಜಾಗಿದೆ. ಈ ನಡುವೆ ಸಿದ್ದರಾಮಯ್ಯ 5 ವರ್ಷ ಪೂರ್ಣಾವಧಿ ಸಿಎಂ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಏನು ಹೇಳಬೇಕೋ ಎಲ್ಲವನ್ನೂ ಹೇಳಿದ್ದೀನಿ. ಅದರ ಬಗ್ಗೆ ಮತ್ತೆ ನಾನು ಚರ್ಚೆ ಮಾಡಲ್ಲ ಅಂತ ಯತೀಂದ್ರ ಹೇಳಿದ್ದಾರೆ. CLP ಸಭೆಯಲ್ಲಿ ಆ ಬಗ್ಗೆ ನಾನು ಚರ್ಚೆ ಮಾಡಲ್ಲ. CLP ಸಭೆಯಲ್ಲಿ ಪ್ರಸ್ತಾಪ ಮಾಡುವುದಾದರೆ ಮಾಡಲಿ, ಬೇರೆಯವ್ರು ಮಾಡೋದಾದರೆ ಮಾಡಲಿ, ನಾನಂತೂ ಮಾಡಲ್ಲ. ನಿನ್ನೆ ಇಡೀ ದಿನ 4 ಸರ್ತಿ ಯತೀಂದ್ರ ಅವರು ಮೀಡಿಯಾ ಮುಂದೆ ಈ ಮಾತಾಡಿದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ನಮ್ಮ ತಂದೆಯವರೇ 5 ವರ್ಷ ಪೂರ್ಣಾವಧಿ CM ಆಗಿರ್ತಾರೆ ಅಂತೆಲ್ಲ ಹೇಳಿಬಿಟ್ಟು ಆಮೇಲೆ ಏನೋ ಸಿದ್ದರಾಮಯ್ಯನವ್ರು ಕಿವಿ ಮಾತು ಹೇಳಿದ್ರಂತೆ, ಹೀಗೆಲ್ಲ ಮಾತಾಡಬೇಡ ಅಂತ. ಅದಕ್ಕೆ ಇವತ್ತು ನಾನೇನು ಹೇಳಬೇಕೋ ಎಲ್ಲ ನಿನ್ನೆ ಹೇಳಾಗಿದೆ. ಇವತ್ತೇನೂ ಮಾತಾಡಲ್ಲ. CLP ಸಭೆಯಲ್ಲಿ ಯಾರು ಚರ್ಚೆ ಮಾಡೋದಾದರೆ ಮಾಡಲಿ, ನಾನಂತೂ ವಿಚಾರ ಪ್ರಸ್ತಾಪಿಸಲ್ಲ ಅಂತ ಯತೀಂದ್ರ ಅವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್, ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆ. ಸಹಜವಾಗಿ ಒಂದು ರೀತಿಯ ಸಣ್ಣ ಗೊಂದಲ ಆಗಿತ್ತಲ್ಲ ಸರ್, ಅದು ಮುಗಿದ ನಂತರದಲ್ಲಿ ನಡೆಯುತ್ತಿರುವಂತಹ ಮೊದಲ ಶಾಸಕಾಂಗ ಪಕ್ಷದ ಸಭೆ ಸರ್ ಇವತ್ತು. ಹೌದು, ಶಾಸಕಾಂಗ ಪಕ್ಷ ಸಭೆ ಯಾವಾಗಲೂ ಕೂಡ ಅಧಿವೇಶನ ನಡಿಬೇಕಾದ್ರೆ ಮಾಡೇ ಮಾಡ್ತಾರೆ. ಅಧಿವೇಶನ ಸಮಯದಲ್ಲಿ ಏನು CLP ಮೀಟಿಂಗ್ ಮಾಡ್ತಾರೆ, ಅದರೊಳಗೆ ಯೂಶಲಿ ಸೆಷನ್ನಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು, ವಿರೋಧ ಪಕ್ಷದವ್ರು ಏನಾದರೂ ಅಟ್ಯಾಕ್ ಮಾಡಿದ್ರೆ ಅದನ್ನು ನಾವು ಹೇಗೆ ಎದುರಿಸಬೇಕು, ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅಲ್ಲ, CM ಮತ್ತು DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರದ ಮೊದಲ ಸಭೆ ಸರ್. ಆದರೂ ಕೂಡ CLP ಮೀಟಿಂಗಲ್ಲಿ, ಅಧಿವೇಶನ ಸಮಯದ CLP ಮೀಟಿಂಗ್ನಲ್ಲಿ ವಾಡಿಕೆಯಾಗಿ ಯಾವ್ಯಾವ ವಿಷಯಗಳು ಚರ್ಚೆ ಆಗ್ತೋ ಅದೇ ಚರ್ಚೆ. ಸರ್, ಏನಾದ್ರು ಒಂದು ಕ್ಲಾರಿಫಿಕೇಶನ್ ಕೊಡಬಹುದಾ ಸರ್ CM ಮತ್ತೆ DCM ವಿಷಯವಾಗಿ? ಸರ್, ನಿನ್ನೆ ತಾವು ಮಾತಾಡಿದ ವಿಚಾರ ಪ್ರಸ್ತಾಪ ಮಾಡ್ತೀವಿ ಅಂತ ಕೆಲವು ಶಾಸಕರು ಹೇಳಬೇಕು ಹೇಳಾಗಿದೆ, ಮತ್ತೆ ಅದಕ್ಕೆ ಅದ್ರ ವಿಚಾರ ಮತ್ತೇನು ಹೇಳೋದು. ಅದನ್ನು ಪ್ರಸ್ತಾಪ ಮಾಡ್ತಾರೆ ಕೆಲವು ಶಾಸಕರು. ಮಾಡಿದ್ರೆ ಮಾಡ್ಲಿ, ನೋಡ್ಕೊಂಡು. ಓಕೆ, ಇದು ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಯತೀಂದ್ರ ಅವರು ಹೇಳ್ತಾ ಇರುವಂತ ಮಾತು. ಅಂದ್ರೆ ನಿನ್ನೆ ಹೇಳಿದ್ದೀನಿ, ಮತ್ತೆ ಆ ವಿಚಾರ ಪ್ರಸ್ತಾಪ ಮಾಡಲ್ಲ ಅಂತ. ಅದೇ ಶಾಸಕಾಂಗ ಪಕ್ಷ ಸಭೆ ಪ್ರತಿ ಬಾರಿ ಅಂತ ಇವರ ನಡೀತೆ ಅನ್ನೋದು ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಳಗಾವಿ. ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆ. ಸಹಜವಾಗಿ ಒಂದು ರೀತಿಯ ಸಣ್ಣ ಗೊಂದಲ ಆಗಿತ್ತಲ್ಲ ಸರ್, ಅದು ಮುಗಿದ ನಂತರದಲ್ಲಿ ನಡೆಯುತ್ತಿರುವಂತಹ ಮೊದಲ ಶಾಸಕಾಂಗ ಪಕ್ಷದ ಸಭೆ ಸರ್ ಇವತ್ತು. ಹೌದು, ಶಾಸಕಾಂಗ ಪಕ್ಷ ಸಭೆ ಯಾವಾಗಲೂ ಕೂಡ ಅಧಿವೇಶನ ನಡಿಬೇಕಾದ್ರೆ ಮಾಡೇ ಮಾಡ್ತಾರೆ. ಅಧಿವೇಶನ ಸಮಯದಲ್ಲಿ ಏನು CLP ಮೀಟಿಂಗ್ ಮಾಡ್ತಾರೆ, ಅದರೊಳಗೆ ಯೂಶಲಿ ಸೆಷನ್ನಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು, ವಿರೋಧ ಪಕ್ಷದವ್ರು ಏನಾದರೂ ಅಟ್ಯಾಕ್ ಮಾಡಿದ್ರೆ ಅದನ್ನು ನಾವು ಹೇಗೆ ಎದುರಿಸಬೇಕು, ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅಲ್ಲ, CM ಮತ್ತು DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರದ ಮೊದಲ ಸಭೆ ಸರ್. ಆದರೂ ಕೂಡ CLP ಮೀಟಿಂಗಲ್ಲಿ, ಅಧಿವೇಶನ ಸಮಯದ CLP ಮೀಟಿಂಗ್ನಲ್ಲಿ ವಾಡಿಕೆಯಾಗಿ ಯಾವ್ಯಾವ ವಿಷಯಗಳು ಚರ್ಚೆ ಆಗ್ತೋ ಅದೇ ಚರ್ಚೆ. ಸರ್, ಏನಾದ್ರು ಒಂದು ಕ್ಲಾರಿಫಿಕೇಶನ್ ಕೊಡಬಹುದಾ ಸರ್ CM ಮತ್ತೆ DCM ವಿಷಯವಾಗಿ? ಸರ್, ನಿನ್ನೆ ತಾವು ಮಾತಾಡಿದ ವಿಚಾರ ಪ್ರಸ್ತಾಪ ಮಾಡ್ತೀವಿ ಅಂತ ಕೆಲವು ಶಾಸಕರು ಹೇಳಬೇಕು ಹೇಳಾಗಿದೆ, ಮತ್ತೆ ಅದಕ್ಕೆ ಅದ್ರ ವಿಚಾರ ಮತ್ತೇನು ಹೇಳೋದು. ಅದನ್ನು ಪ್ರಸ್ತಾಪ ಮಾಡ್ತಾರೆ ಕೆಲವು ಶಾಸಕರು. ಮಾಡಿದ್ರೆ ಮಾಡ್ಲಿ, ನೋಡ್ಕೊಂಡು. ಓಕೆ, ಇದು ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಯತೀಂದ್ರ ಅವರು ಹೇಳ್ತಾ ಇರುವಂತ ಮಾತು. ಅಂದ್ರೆ ನಿನ್ನೆ ಹೇಳಿದ್ದೀನಿ, ಮತ್ತೆ ಆ ವಿಚಾರ ಪ್ರಸ್ತಾಪ ಮಾಡಲ್ಲ ಅಂತ. ಅದೇ ಶಾಸಕಾಂಗ ಪಕ್ಷ ಸಭೆ ಪ್ರತಿ ಬಾರಿ ಅಂತ ಇವರ ನಡೀತೆ ಅನ್ನೋದು ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಳಗಾವಿ.